ರಾಜ್ಯ ಬಿಜೆಪಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ಇವತ್ತು ಅಧಿಕೃತವಾಗಿ ಅಂತ್ಯ ಆಗಿದೆ. ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮಾಜಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರನ್ನು ನೇಮಕ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾಗಿ ಶಾಸಕ ಅರವಿಂದ್ ಬೆಲ್ಲದವರನ್ನು ನೇಮಕ ಮಾಡಲಾಗಿದೆ. ಪರಿಷತ್ನಲ್ಲಿ ವಿರೋಧ ಪಕ್ಷದ ಉಪನಾಯಕರಾಗಿ ಎಂಎಲ್ಸಿ ಸುನೀಲ್ ವಲ್ಕಾಪುರೆ ಅವರನ್ನು ನೇಮಕ ಮಾಡಲಾಗಿದೆ. ವಿಧಾನಸಭೆಯ ಮುಖ್ಯ ಸಚೇತಕರಾಗಿ ಕುಷ್ಟಗಿ ಕ್ಷೇತ್ರದ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರನ್ನು ನೇಮಕ ಮಾಡಲಾಗಿದೆ. ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾಗಿ ಎಂಎಲ್ಸಿ ಎನ್ ರವಿಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಸೂಚನೆಯ ಮೇರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಈ ನೇಮಕಾತಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ತನ್ನ ಪ್ರಕಟಣೆಯಲ್ಲಿ ಹೇಳಿದೆ. ಒಬ್ಬರು ಅಸಮಾಧಾನಿತರಿಗೆ ಸ್ಥಾನ ಸಿಕ್ಕಿರುವಂತದ್ದು ಅದು ಅರವಿಂದ್ ಬೆಲ್ಲದ್ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಬಯಸಿದ್ರು ವಿಧಾನಸಭೆಯಲ್ಲಿ. ಬಟ್ ಅದು ಆರ್ ಅಶೋಕ್ ಅವರ ಪಾಲಾಯಿತು. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ವಿಧಾನ ಪರಿಷತ್ನಲ್ಲಿ ಸಭಾ ನಾಯಕರಾಗಿದ್ರು. ಅಂದ್ರೆ ಸರ್ಕಾರದ ಪರವಾಗಿ ಸದನದಲ್ಲಿ ಅವರೇ ನಾಯಕರಾಗಿದ್ರು. ಈಗ ಅವರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಪಕ್ಷ ನೇಮಕ ಮಾಡಿದೆ. 3 ಪ್ರಮುಖ ಹುದ್ದೆಗಳು: ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ, ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮತ್ತು ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ. ಈ 3 ಸ್ಥಾನಗಳು ಕೂಡ ಉತ್ತರ ಕರ್ನಾಟಕದ ಕೈ ತಪ್ಪಿದೆ. ಯತ್ನಾಳ್ ಅವರ ಪ್ರಮುಖ ಆರೋಪಗಳು ಇರುವಂತದ್ದಿಲ್ಲ. ಯಾವ ಸ್ಥಾನವೂ ಸಿಕ್ಕಿಲ್ಲ ಉತ್ತರ ಕರ್ನಾಟಕಕ್ಕೆ ಅಂತ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವಾದ್ರೂ ಸಿಗ್ಬೇಕಿತ್ತು, ಅದು ಸಿಕ್ಕಿಲ್ಲ. ವಿರೋಧ ಪಕ್ಷದ ನಾಯಕ ಸ್ಥಾನ ವಿಧಾನಸಭೆಯಲ್ಲಾದ್ರೂ ಸಿಗ್ಬೇಕಿತ್ತು, ಅದು ಸಿಗ್ಲಿಲ್ಲ. ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮತ್ತೆ ಕೊಡಲಾಗಿರುವಂತದ್ದು. ವಿಧಾನ ಸಭೆಯಲ್ಲಿ ವಿಪಕ್ಷ ಉಪನಾಯಕ ಸ್ಥಾನ, ಪರಿಷತ್ನಲ್ಲಿ ವಿಪಕ್ಷ ಉಪನಾಯಕ ಸ್ಥಾನ ಮತ್ತು ಮುಖ್ಯ ಸಚೇತಕ ಹುದ್ದೆ ವಿಧಾನಸಭೆಯಲ್ಲಿ. ಸೊ ಇದಷ್ಟೇ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಸಿಕ್ಕಿರುವಂತಹ ಹುದ್ದೆಗಳು ಬಿಜೆಪಿಯಿಂದ. ಯತ್ನಾಳ್ ಅವರಿಗೆ ಮೆಸೇಜ್: ನೀವು ಎಷ್ಟೇ ಕೂಗಾಡಿದ್ರು, ಎಷ್ಟೇ ಅಬ್ಬರಿಸಿದ್ರು, ಎಷ್ಟೇ ಕಿಡಿಕಾರಿದ್ರು, ಏನೇ ಆರೋಪಗಳನ್ನು ಮಾಡಿದ್ರು, ಪುನರ್ ಸಂಘಟನೆ ಆಗಿರುವಂತಹ ಕರ್ನಾಟಕ ಬಿಜೆಪಿಯನ್ನ ಕೆಜೆಪಿ ಪಾರ್ಟ್ 2 ಅಂತ ಕರೆದ್ರು. ಕಳ್ಳರು, ಲಫಂಗರು, ಲೂಟಿಕೋರರು ಪಕ್ಷದಲ್ಲಿ ತುಂಬಿಕೊಂಡಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ರು. ನಿಮ್ಮ ಆರೋಪಗಳಿಗೆ ವಿ ಡೋಂಟ್ ಕೇರ್ ಎನ್ನುವಂತ ಮೆಸೇಜ್ ಅನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ರವಾನಿಸಿದ್ದಾರೆ. ಜೊತೆಗೆ ಬಿವೈ ವಿಜಯೇಂದ್ರ ಅವರು ಕೂಡ ರವಾನಿಸಿದ್ದಾರೆ. ಯತ್ನಾಳಿಗೆ ಶಾಕ್. ಯತ್ನಾಳ್ ಬದಲಿಗೆ ಯತ್ನಾಳ್ ಜೊತೆಯೇ ಅಸಮಾಧಾನಿತರಾಗಿದ್ದಂತಹ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಅಸಮಾಧಾನಿತರಾಗಿದ್ದಂತಹ ಬೆಲ್ಲದವರಿಗೆ ವಿರೋಧ ಪಕ್ಷದ ಉಪನಾಯಕನ ಸ್ಥಾನ ವಿಧಾನಸಭೆಯಲ್ಲಿ ಕೊಡುವುದರ ಮುಖಾಂತರ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನ ಮಾಡಲಾಗಿದೆ.